ನಮಸ್ಕಾರ. ನಮ್ಮ ಕನ್ನಡದಲ್ಲಿ ಏನೇ ಆಗಲಿ ಪ್ರತಿಯೊಂದು ಮೊದಲನೇ ಧ್ವನಿ ಎತ್ತೋದು ನಮ್ಮ ಬ್ರದರ್. ಧ್ವನಿ ಇರೋದು ನನ್ಕಿಂತ ಚೆನ್ನಾಗಿ ಕೂಡ ಧ್ವನಿ ಇರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಆದ್ರೆ ಆ ಧ್ವನಿಗೂ ಕೂಡ ಯಾವಾಗ ವ್ಯಾಲ್ಯೂ ಬರುತ್ತೆ, ಬೆಲೆ ಬರುತ್ತೆ ಅಂದ್ರೆ ಆ ಧ್ವನಿನ ಸರಿಯಾಗಿರೋ ವಿಚಾರ ಧ್ವನಿ ಎತ್ತಿದ್ರೆ ಮಾತ್ರ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆನಂದ್ 360 ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ನಾವು ಬಂದಿದ್ದೀವಿ ಓರಿಯನ್ ಮಾಲಿಗೆ. ಏನ್ ತುಕ್ಕೆ ಅಂತಂದ್ರೆ ಬಲರಾಮನ ಆ ದಿನಗಳು ಮೂವಿ ಪ್ರೀಮಿಯರ್ ಶೋಗೆ ನಮ್ಗೆ ಇನ್ವೈಟ್ ಮಾಡಿದ್ರು. ಬನ್ನಿ ಹೋಗೋಣ, ಒಳಗಡೆ ಮಾಲು ಸುತ್ತಾಡೋಣ, ಎಂಜಾಯ್ ಮಾಡೋಣ, ಮೂವಿ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ. ಇಲ್ಲಿ ಪ್ಯೂರ್ ಬಂದಿದ್ವಿ ನೋಡಿ, ಬಲರಾಮನ ಆ ದಿನಗಳು ಫುಲ್ ಎಕ್ಸೈಟೆಡ್ ಆಗಿದೆ. ಸೊ ಎಲ್ಲ ಆಕ್ಟರ್ಸು ಮತ್ತೆ ಸೆಲೆಬ್ರಿಟೀಸ್ ಇರ್ತಾರೆ. ಇವಾಗ ತಾನೇ ಸಿಂಪಲ್ ಸುನಿ ಸರ್ ಡೈರೆಕ್ಟರ್ ಹೋದ್ರು. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಬರ್ತಾ ಇದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಬನ್ನಿ, ಪ್ಯೂರ್ ಒಳಗಡೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಪ್ಯೂರ್ ಒಳಗಡೆ ನೋಡಿ ಮಸಾಜು ಮತ್ತು ಒಳಗಡೆ ಸ್ನ್ಯಾಕ್ಸು, ಮೇಲ್ಗಡೆ ವ್ಯೂ ನೋಡಿ. ಈಗ ಸಖತ್ತಾಗಿದೆ, ಸಖತ್ತ ಕ್ರೇಜಿ ಅಂದ್ಕೊಳ್ಳಿ. ಒಳಗಡೆ ಮಾತ್ರ ನೋಡಿ ಎಲ್ಲರೂ ಸ್ಟೇಬಲ್ ಆಗಿ ಕುತ್ಕೊಂಡಿದ್ದಾರೆ. ಬನ್ನಿ ನಾವು ಒಳಗಡೆ ಹೋಗೋಣ, ನೋಡೋಣ ಬನ್ನಿ ಏನೇನಿದೆ ಅಂತ. ಗೈಸ್ ಇಲ್ಲಿ ಆ್ಯಕ್ಚುಲಿ ಸೊ ನೀವು ಅಲ್ಲಿ ನೋಡ್ಬೋದು, ಸ್ನ್ಯಾಕ್ಸ್ ಇದೆ ಮತ್ತು ಇಲ್ಲಿ ಎಲ್ಲ ಥರದ್ದು ಡ್ರಿಂಕ್ ವಾಟರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಪಾಪ್ಕಾರ್ನ್ ಬಂದು 400 ರೂಪಾಯಿ ಪ್ರೈಸು ಗೈಸ್, ಅದೇ ನಿಮಗೆ ಇಲ್ಲಿ ಇದಾಗ್ತಾ ಇರೋದು. ಸೊ ಬನ್ನಿ, ನಾವು ಹೋಗ್ಬೇಕಾಗಿರೋದು 9 ಸೆಕ್ಷನ್ನು, ಅಲ್ಲಿ ಹೋಗ್ಬಿಟ್ಟು ಮೂವಿ ನೋಡೋಣ ಅಂತೆ. ಬನ್ನಿ ಸ್ಟಾರ್ಟ್ ಅಪ್. ಗೈಸ್ ಒಳಗಡೆ ಹುಡುಕ್ತಾ ಇದ್ದೀನಿ, ನಮ್ಮದು 9 ಸೆಕ್ಷನ್ ಸಿಗ್ತಾನೆ ಇಲ್ಲ. ಬನ್ನಿ ಮುಂದೆ ಹೋಗೋಣ ಹಂಗೆ. ನೋಡಿದ್ರಲ್ಲ ಸ್ನ್ಯಾಕ್ಸ್ ಎಲ್ಲ ಇದೆ. ಸೊ ಕ್ರೇಜಿ ಎಲ್ಲ ತಿನ್ನೋದು ಎಲ್ಲ ಡ್ರಿಂಕ್ಸ್ ವಾಟರ್ಸ್ ಎಲ್ಲ ಇದೆ ಗೈಸ್. ಬನ್ನಿ ಹಂಗೆ ಹುಡುಕ್ತಾ, ಅಲ್ಲಿ ಕಾಣ್ತಾ ಇದೆ, ಬನ್ನಿ ಹೋಗೋಣ. ಗೈಸ್ ಇನ್ನೊಂದು ಪ್ರೀಮಿಯರ್ ಶೋ ನಡೀತಾ ಇದೆ, ಮೋಡ ಕವಿದ ವಾತಾವರಣ ಗೈಸ್. ಸೊ ಎಲ್ಲರೂ ಒಳಗಡೆ ಹೋಗಿ ಕುತ್ಕೊಂಡು ಆಗಾಗ್ಲಿಟ್ಟು ಬರ್ತಾ ಇದ್ದಾರೆ. ಸೊ ನಾವು ಇನ್ನೇನು ಹೋಗೋ ಟೈಮು, ಬನ್ನಿ ಹೋಗೋಣ ಗೈಸ್. ನಾವು ಎಕ್ಸೈಟಿಂಗ್ ಆಗಿದ್ದೀವಿ ಗೈಸ್, ನಾವು ಮೂವಿ ನೋಡೋಕ್ಕೆ. ನೋಡಿ ಇಲ್ಲಿ ನೋಡಿ ಬನ್ನಿ ಹೋಗೋಣ ಗೈಸ್. ಎಲ್ಲ ಕ್ರಿಯೇಟರ್ ಬಂದವರು ಆಲ್ಮೋಸ್ಟು. ಬನ್ನಿ ತೋರಿಸ್ತೀನಿ ಅವ್ರಿಗೆ. ನಮಸ್ಕಾರ. ನಮ್ಮ ಬುದ್ಧಿ ನಮ್ಮ ಕನ್ನಡದಲ್ಲಿ ಏನೇ ಆಗಲಿ ಪ್ರತಿಯೊಂದು ಮೊದಲನೇ ಧ್ವನಿ ಎತ್ತೋದು ನಮ್ಮ ಬ್ರದರು. ಸೊ ಇವ್ರಿಗೆ ಸಪೋರ್ಟ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ಮಾತಾಡಿದ್ವಿ ಅಷ್ಟೇ, ಇವ್ರು ಮೀಟ್ ಮಾಡಿ ಅಂತ ನಂಗಂತೂ ತುಂಬಾ ಖುಷಿ ಆಯ್ತು. ಫೋನಲ್ಲೆಲ್ಲ ನೋಡ್ತಾ ಇದ್ದು, ಇವ್ರ ವಾಯ್ಸ್ ಅಂತೂ ಕ್ರೇಜ್ ಅನ್ಕೊಳ್ಳಿ ಗೈಸ್. ಆದ್ರೆ ಏನಂದ್ರೆ ಧ್ವನಿ ಇರೋದು ನನ್ಕಿಂತ ಚೆನ್ನಾಗಿ ಕೂಡ ಧ್ವನಿ ಇರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಆದ್ರೆ ಆ ಧ್ವನಿಗೂ ಕೂಡ ಯಾವಾಗ ವ್ಯಾಲ್ಯೂ ಬರುತ್ತೆ, ಬೆಲೆ ಬರುತ್ತೆ ಅಂದ್ರೆ ಆ ಧ್ವನಿನ ಸರಿಯಾಗಿರೋ ವಿಚಾರ ಧ್ವನಿ ಎತ್ತಿದ್ರೆ ಮಾತ್ರ. ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಬಿಗ್ ಬಾಸ್ ವಿನಯ್ ಅವ್ರು ಬಂದಿದ್ದಾರೆ ಇವಾಗ. ಅವ್ರನ್ನ ನೋಡೋಣ, ಮಾತಾಡ್ಸೋಣ ಆಮೇಲೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಈಗ ಬಂದು ಅವರೂ ಸಹ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ. ಈಗ ವಿದ್ಯುತ್ ಬಿಲ್ಲಿನ ಚಿಂತೆ ಬಿಡಿ, ನಿಮ್ಮ ಚಾವಣಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ. ಬಾಲ, ಬೆಂಗಳೂರಲ್ಲಿ ಮಕ್ಕಳು ಬೀದಿಗೂ ಕ್ರಿಕೆಟ್ ಆಡ್ತಿರ್ತಾರೆ. ಫಸ್ಟ್ ಮಾತ್ರ ಕ್ರೇಜ್ ಆಗಿತ್ತು ಗಾಯ್ಸ್, ಸೈಕ್ ಅಂದ್ಕೊಳ್ಳಿ, ಫುಲ್ಲು ಮಸ್ತಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಫಸ್ಟ್ ಹಾಫ್ ನನಗೆ ಇಷ್ಟ ಆಯಿತು. ಆಮೇಲೆ ನಮ್ಮ ಬಿಗ್ ಬಾಸ್ ವಿನಯ್ ಅವರು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಮಿಳಲ್ಲಿ ಹೆಂಗೆ ಒಬ್ಬ ತಮಿಳವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಪರ್ಫಾರ್ಮೆನ್ಸ್ ಮಾಡ್ತಾನೆ, ಸೇಮ್ ಹಂಗೆ ಮಾಡಿದ್ದಾರೆ. ಸೈಕ್ ಅಂದ್ಕೊಳ್ಳಿ, ಫಸ್ಟ್ ಹಾಫು
ಸಕ್ಕತ್ತಾಗಿದೆ ಗೈಸ್. ನಾವು ನೋಡ್ದು ಬನ್ನಿ ಇನ್ನೂ ನೋಡೋಣ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು. ಆದರೆ ನಿಜವಾಗ್ಲೂ ಹೇಳ್ಬೇಕು, ಒಬ್ಬ ವ್ಯಕ್ತಿ ಹೆಂಗೆ ಬೆಂಗಳೂರಿಗೆ ಬರ್ತಾನೆ, ಸೊ ಬಂದ್ಬಿಟ್ಟು ಅವನು ಯಾವುದೋ ಒಂದು ಕೋಪದಲ್ಲಿ ಎಡುಬಿಟ್ಟು ಏನು ಆಯ್ತಾನೆ, ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡೋರೆ ಗೈಸ್. ನಾನು ಸಿಕ್ಕಾಪಟ್ಟೆ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ದಯವಿಟ್ಟು ನೋಡಿ, ಥಿಯೇಟರಲ್ಲಿ ಹೋಗಿ ನೋಡಿ, ನಮ್ಮ ಕನ್ನಡ ಫಿಲಮನ್ನು ನೋಡಿ ಬೆಳೆಸಿ. ಆಮೇಲೆ ವಿನೋದ್ ಮಾತ್ರ, ನಮ್ಮ ಆ್ಯಕ್ಚುಲಿ ಬಿಗ್ ಬಾಸ್ ವಿನಯ್ ಮಾತ್ರ ಚಿಂದಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಮಿಳಲ್ಲಿ ಮಾತಾಡೋದಾಗಿರ್ಬೋದು, ಆಮೇಲೆ ಅವರು ಆ್ಯಕ್ಟಿಂಗ್ ಆಗಿರ್ಬೋದು, ಸಕ್ಕತ್ತಾಗಿ ಅವ್ರಿಗೆ ಸೂಟೇಬಲ್ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗಾಯ್ಸ್. ಆಮೇಲೆ ನಮ್ಮ ರಜತ್ ಆಗಿರ್ಬೋದು, ನಮ್ಮ ವಿನೋದ್ ಆಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ತಲೆನೇ ಓಡ್ತಾ ಇಲ್ಲ ಗಾಯ್ಸ್. ನಿಜವಾಗ್ಲೂ ಮಾತಾಡೋಕೆ ಇವಾಗ ಆಗ್ತಾ ಇಲ್ಲ, ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಸ್ಟೋರಿ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನಾಗ್ತಾನೆ, ಒಂದು ಚೂರು ಕೋಪದಲ್ಲಿ ಬುದ್ಧಿ ಎಡಬಿಟ್ಟು ಏನೇನೋ ಆಗ್ಬಿಡುತ್ತೆ. ಹಂಗೆ ಅದೇ ಗೈಸ್ ಈ ಸ್ಟೋರಿ. ನೀವು ನೋಡಿ, ನಾನು ಹೇಳಿದ್ರೆ ನಿಮ್ಗೆ ಹಂಗೆ ಅನ್ಸಲ್ಲ, ಮೂವಿ ನೋಡಿದ್ರೇ ಮಾತ್ರ ನಿಮಗೆ ಇಷ್ಟ ಆಗೋದು. ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೂವಿ ನನಗಂತೂ ಸಿಕ್ಕಾಪಟ್ಟೆ. ಆಮೇಲೆ ತುಂಬ ಜನ ಕ್ರಿಯೇಟರ್ ಬಂದಿದ್ರು, ಅವ್ರ ಜೊತೆ ಮಾತಾಡೋದು, ಅವ್ರ ಎಕ್ಸ್ಪೀರಿಯನ್ಸ್ ನಾವು ತಿಳ್ಕೊಂಡು, ಆಮೇಲೆ ಅವ್ರಿಗೆ ಕೇಳಿದ್ರು ಸಕ್ಕತ್ತಾಗೈತೆ. ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರದ್ದೆಲ್ಲ. ಸೊ ಸಕ್ಕತ್ತಾಗಿದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಹೋಗಿ ನೋಡಿ. ನಾಳೆ ದಿನನೇ ರಿಲೀಸ್ ಆಗ್ತಾ ಇದೆ, 26 ಇದೇ 26 ಬಲರಾಮನ ಆ ದಿನಗಳು ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ಜನಗಳು ಹೋಗಿ ನೋಡಿ, ಅನುಭವ ಆಗ್ತಿದೆ. ನಮ್ಮ ಕನ್ನಡ ಫಿಲಮ್ಗಳನ್ನ ಇನ್ನೂ ಎಚ್ಚೆತ್ತವಾಗಿ ಬೆಳೆಸಿ. ಸೊ ವಿನೋದ್ ಸರ್ಗೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗಾಯ್ಸ್. ಆ ಹೀರೋಯಿನ್ ಆಗಿರ್ಬೋದು, ಆ ಪಾಪ ಆಗಿರ್ಬೋದು, ರೌಡಿಸಮ್ದು ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಅದು ಸೀನ್ಗಳು, ಒಂದೊಂದು ರೌಡಿಸಮ್ ಸೀನ್ಗಳು, ಅದು ಫೈಟಿಂಗ್ ಸೀನ್ ಆಗಿರ್ಬೋದು, ಆಮೇಲೆ ಅದು ಆ್ಯಕ್ಷನ್ ಸಕ್ಕತ್ತಾಗಿದೆ ಗಾಯ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿದೆ. ನಮ್ಮ ಈ ಬಲರಾಮ್ ಅವರು ಹೆಂಗೆ ಅವ್ರು ಬಂದು ಬೆಂಗಳೂರಿಗೆ ಏನಾದರೂ ಅದೆಲ್ಲ ಇದೆ ಕ್ಲೈಮ್ಯಾಕ್ಸ್ ಸೀನಲ್ಲಿ. ನೋಡಿ, ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಅಲ್ಟಿಮೇಟ್ ಗೈಸ್, ಸಿಕ್ಕಾಪಡೆ ಮಾತ್ರ. ನನಗಂತೂ ನಾವೇನು ಅಂದ್ಕೊಂಡು ಏನೇ ಆಗುತ್ತೆ ಅಲ್ಲಿ, ಸಿಕ್ಕಾಪಡೆ ಇಷ್ಟ ಆಯಿತು. ಸೊ ನೀವು ನೋಡಿ ಗೈಸ್. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗೈಸ್. ನೋಡಿ, ಪುಟ್ಟಿ ನೋಡಿ ಗೈಸ್, ಹಾಯ್. ಇಷ್ಟು ದೊಡ್ಡ ಓರಿಯನ್ ಮಾಲಲ್ಲಿ ನಿಮಗೆ ಯಾವುದಾದ್ರೂ ಪ್ಲೇಸ್ ಅಟ್ರಾಕ್ಟ್ ಮಾಡಿರುತ್ತೆ, ಯಾವುದಾದ್ರೂ ಪ್ಲೇಸ್ ಆಮೇಲೆ ನಿಮ್ಗೆ ಇಷ್ಟ ಆಗಿರುತ್ತೆ, ಆ ಪ್ಲೇಸ್ನ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ. ಫೈನಲ್ಲಿ ಓರಿಯನ್ ಮಾಲಿಗೆ ಬಂದಿದ್ದು ಆಯಿತು, ಮೂವಿ ನೋಡಿದ್ದಾಯಿತು, ಮೂವಿನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಿಮಗೆ ತಿಳಿಸಿದ್ದು ಆಯಿತು ಗೈಸ್. ಓರಿಯನ್ ಮಾಲಲ್ಲಿ ನೀವು ನೋಡಿರೋದು, ಹಾಗೆ ನೀವು ಶಾಪಿಂಗ್ ಮಾಡಿರೋ ಐಟಮನ್ನು ನೀವು ಕಮೆಂಟ್ ಮಾಡಿ. ಆಮೇಲೆ ನೀವು ತಿಂದಿರೋಂಥ ರುಚಿಕರವಾದ ತಿಂಡಿಯನ್ನು ಮೆನ್ಷನ್ ಮಾಡಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್. ಅಷ್ಟೇ.